ಮಾಡಿದ್ರೆ 4 ಆಗುತ್ತೆ. ಅವ್ರೀಗ ಒಂದೊಂದ್ ಕೊಟ್ಟು ನಾವೊಂದ್ ತಿಂತೀವಿ ಅಷ್ಟೇ. ಪೀಸ್ ಮಾಡಿ ಶೇರ್ ಮಾಡ್ತೀವಿ. ಅವ್ರ ಮನೇಲಿ ಹಂಗ್ ಮಾಡ್ರ ಅವ್ರ ಅಮ್ಮ ಮಾಡ್ತಾರೆ, ನನ್ ಮನೇಲಿ ನಾನೇ ಮಾಡ್ತೀನಿ. ಅಂದ್ರೆ ನಮ್ಮ ಹುಡುಗರು ಯಾರು ಆಪಲ್ ತಿನ್ನೋರು ಯಾರು ಇಲ್ಲ. ಓಕೆ, ನಿಮ್ ಮನೆಗೆ ಇಬ್ರು ಫ್ರೆಂಡ್ಸ್ ಬರ್ತಾರೆ. ಓಕೆನಾ, ನಿಮ್ ಸಪ್ರೇಟ್ ಮನೆ ಅಲ್ವಾ? ನಿಮ್ ಮನೆಗೆ ಇಬ್ರು ಫ್ರೆಂಡ್ಸ್ ಬರ್ತಾರೆ. ಅದು ನಿಮ್ ಮನೆಯಲ್ಲಿ ಎರಡೇ ಎರಡು ಆಪಲ್ ಇರುತ್ತೆ. 3 ಜನ ಫ್ರೆಂಡ್ಸ್ ಬರ್ತಾರೆ, 2 ಆಪಲ್ ಇದೆ. ಕ್ವಶನ್ ಅರ್ಥ ಆಯ್ತಾ? 3 ಆಪಲ್ ಇದೆ. ಸೊ 2 ಆಪಲ್ ನ ಈ 3 ಜನಕ್ಕೂ ಈಕ್ವಲ್ ಆಗಿ ಶೇರ್ ಮಾಡ್ಬೇಕು ನೀವು. ಹೆಂಗ್ ಶೇರ್ ಮಾಡ್ತೀರಾ? ಪೀಸ್ ಮಾಡಿ ಶೇರ್ ಮಾಡ್ತೀವಿ. ಹೆಂಗೆ? ಅದು ಈಕ್ವಲ್ ಆಗಿ ಬರ್ಬೇಕು. ಬರುತ್ತೆ. ಹೇಗೆ ಮಾಡ್ತೀವಿ? ಒಂದು ಚೂರು ಹೆಚ್ಚು ಕಮ್ಮಿ ಆಗಲ್ವಾ? ಒಂದು ಚೂರು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗಲ್ಲ? ಈಕ್ವಲ್ ಆಗಿ. ಈಗ 3 ಇದ್ರು ನಾವ್ ಈಕ್ವಲ್ ಆಗಿ ಮಾಡ್ತಿದ್ವಾ? 3 ಇದ್ರೆ ಅವ್ರಿಗೆ ಒಂದೊಂದ್ ಕೊಟ್ರೆ ಮುಗ್ದೋಗೋದು. 1.5 ನೀವ್ ಹಂಗೆ ಮಾಡ್ತೀರಾ? ನೀವ್ ಹಂಗೆ ಒಂದ್ ಪೀಸ್ ಅಲ್ಲಿ ಈಕ್ವಲ್ ಶೇರ್ ನೀವ್ ಎಷ್ಟೇ ಮಾಡಿದ್ರು ಅದ್ ಮಾಡಕ್ಕಾಗಲ್ಲ. ಎಷ್ಟೇ ಮಾಡಿದ್ರೆ 1.5 ಈಕ್ವಲ್ ಶೇರ್ ಆಗುತ್ತಲ್ಲ. ಅದೇ ನೀವ್ ಹೆಂಗ್ ಗ್ರಾಮ್ ಆಗ್ಲಿ ಅಥವಾ ಇನ್ನೊಂದ್ ಗ್ರಾಮ್ ಅಲ್ಲ, ನೀಟಾಗಿ ಕುತ್ಕೊಂಡು ನೀಟಾಗಿ ಮಾಡಿದ್ರೆ 1.5 ಅಂದ್ರೆ ನೀವು ಫ್ರೆಂಡ್ಸ್ ಬಂದಾಗ ಇರಿ ಒಂದ್ ನಿಮಿಷ ಬೇರೆ ಕೊಡ್ತೀವಿ. ಅಲ್ಲ, ಅದನ್ನ ಕೊಡ್ಲೇಬೇಕು. ಇವಾಗ ನಿಮ್ಮದ್ರಲ್ಲಿ ಬೇರೆ ಚಾಯ್ಸ್ ಇಲ್ಲ, ಅದನ್ನೇ ಕೊಡ್ತೀರಾ. ಓಕೆನಾ? ಬಂದಾಗ ವೇಟ್ ಮಾಡಿ, ನಾನು ಗ್ರಾಮ್ ಲೆಕ್ಕ ಹಾಕಿ ಕಟ್ ಮಾಡ್ತಾ ಇದೀನಿ, ವೇಟ್ ಲೆಕ್ಕ ಹಾಕಿ ಸೈಜ್ ನೋಡಿ ಕೊಡ್ತೀನಿ ಅಂತಂದ್ರೆ ನಿಮ್ ಅವ್ರ ಮುಂದೆ ನಿಮ್ಗೆ ಏನ್ ಅನ್ಸಲ್ವಾ? ಅನ್ಸುತ್ತೆ. ಏನ್ ಅನ್ಸದೆ? ಏನ್ ಹೇಳಿ ಅಂತ ಕಂಜೂಸ್ ಅಂತ ಉಗ್ದು ಹೋಗ್ತಾ ಇರ್ತಾನೆ. ಅದ್ರ ಜೊತೆಗೆ ಏನಾದ್ರು ಸೈಡ್ಸ್ ಕೊಟ್ಟಿರ್ತೀವಿ. ಅವ್ರಷ್ಟು ಅದೆಲ್ಲ ಬೇಡ, ನೀವು ಏನೇನಾದ್ರೂ ಕೊಡಿ, ಅದ್ರ ಪಕ್ಕ ಬಿರಿಯಾನಿನಾದ್ರೂ ಕೊಡಿ, ಏನಾದ್ರೂ ಕೊಡಿ. ಬಟ್ ನೀವು ಆಪಲ್ ನ ಅವರಿಗೆ ಡಿವೈಡ್ ಮಾಡ್ಲೋದು, ಅದು ಸಮನಾಗಿ ಡಿವೈಡ್ ಮಾಡ್ಬೇಕು. ಅದೇ 1.5 ನನ್ ಲೆಕ್ಕಾಚಾರ ಕೇಳ್ತಿಲ್ಲ, ಹೇಗ್ ಶೇರ್ ಮಾಡ್ತೀರಾ? 2 ಆಪಲ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗ್ ನೀವು ಬಂದಿದ್ದೀರಾ. ಓಕೆ, ನನ್ನ ಹತ್ರ ಈಗ ಒಂದೇ ಆಪಲ್ ಇದೆ. ಸೊ ಒಂದೇ ಆಪಲ್ ಇದೆ, ನಾನು ನಿಮ್ಮಿಬ್ರಿಗೂ ಹೆಂಗ್ ಶೇರ್ ಮಾಡೋದು? ಅರ್ಧ ಒಂದ್ ಸಮವಾಗಿ ಬರ್ಬೇಕಲ್ಲ ಅದು. ನಾನು ಎಕ್ಸ್ಪರ್ಟ್ ಕರೆಕ್ಟ್ ಶೇಪಿಂಗ್. ಹಾಫ್ ಕಟ್ ಮಾಡಿದ್ರೆ 4 ಆಗುತ್ತೆ. ಅವ್ರೀಗ ಒಂದೊಂದ್ ಕೊಟ್ಟು ನಾವೊಂದ್ ತಿಂತೀವಿ ಅಷ್ಟೇ. ಅದು ಸಮನಾಗಿ ಬರಲ್ಲ. ಬರುತ್ತೆ. ನಮ್ಮನೆ ಬನ್ನಿ ಮಾಡ್ಕೊಡ್ತೀವಿ. ನಿಮ್ದೇ ಎಕ್ಸಾಂಪಲ್ ಹೇಳದ್ನಲ್ಲ, ನಿಮ್ಗೆ ಕೊಡ್ಬೇಕು. ನನ್ಗೆ ಆಕ್ಚುಲಿ ಈಕ್ವಲ್ ಆಗಿ ಮಾಡಕ್ ಆಗಲ್ಲ. ಓಕೆ, ನೀವೇ ಹೇಳಿ. ಹೇಳ ಅನ್ಸುತ್ತೆ, ಜ್ಯೂಸ್ ಮಾಡ್ಬಿಡ್ತೀನಪ್ಪ. ಜ್ಯೂಸ್ ಮಾಡಿದ್ರೆ ನಾವು ಜ್ಯೂಸ್ ಅಂದಿದ್ರು ನೀವು ಅದ್ರಲ್ಲಿ ಈಕ್ವಲ್ ಮಾಡ್ತೀವಿ. ಇಲ್ಲ, ನನ್ನ ಆನ್ಸರ್ ಏನಿದೆ ಅದೇ ಹೇಳ್ತಾ ಇದ್ದೆ. ಹೇಗ್ ಶೇರ್ ಮಾಡ್ತೀರಾ? ಈಕ್ವಲ್ ಆಗಿ ಶೇರ್ ಮಾಡ್ಬೇಕು. ಸೈನ್ಸ್ ಸ್ಟೂಡೆಂಟ್ಸ್ ನೀನು ನೋಡಿ 3 ಆಪಲ್ಸ್, ಇಬ್ಬರು ಅಲ್ಲ 3 ಮೆಂಬರ್ಸ್, 2 ಆಪಲ್ಸ್ ಇರುತ್ತೆ. 6 ಪೀಸಸ್ ಕಟ್ ಮಾಡಿ ಈಕ್ವಾಲಿಟಿ ಅಂದ್ರೆ ಹೆಂಗೆ ಇರುತ್ತೆ ಹೇಳಿ ಸೈನ್ಸ್ ಅಲ್ಲಿ? 2 ಆಪಲ್ ಅಲ್ವಾ? 2 ಆಪಲ್ ಅಂದ್ರೆ ಇಬ್ರು ಒಂದ್ ಹಾಫ್ ಮಾಡ್ತೀವಿ. ಇರಿ 3 ಜನ ಅಲ್ವಾ? 3 ಜನ ಫ್ರೆಂಡ್ಸ್ ಬರ್ತಾರೆ. ನಾನೇನ್ ಇಟ್ಕೊಂಡ್ರೆ 4 ಜನ. ಒಂದ್ ಆಪಲ್ ಇಬ್ರು ಶೇರು, ಇನ್ನೊಂದ್ ಆಪಲ್ ಬಿಟ್ಬಿಡಿ. ನಿಮ್ಮನ್ನು ಆಯ್ತು, ನಿಮ್ಮನ್ನು ಸೇರ್ಸ್ಕೊಳ್ಳಿ. ಅದೇ ಒಂದ್ ಆಪಲ್ ನನ್ ಶೇರು, ನಾವಿಬ್ರು ಶೇರು, ಇನ್ನೊಂದ್ ಆಪಲ್ ಇನ್ನಿಬ್ರು ಶೇರು. ಇನ್ನೊಂದ್ ಹೆಂಗ್ ಗೊತ್ತಾ? ಆಪಲ್ ಅಲ್ಲಿ ಒಂದ್ ಚಿಕ್ಕದಿರ್ತ, ಒಂದ್ ದೊಡ್ಡದಿರ್ತ, ಒಂದ್ ಯಾವ ಸೈಜ್ ಇರುತ್ತೆ. ನಮ್ಮನೆ ಕಟ್ಟಾಗ ಒಂದೇ ಸೈಜ್ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ, ಮ್ಯಾಂಗೋ ಅನ್ಕೊಳ್ಳಿ. ಸರಿ, ನಿಮ್ ಮನೆಗೆ ಆಪಲ್ ತರಲ್ಲ. ಓಕೆ, ಮ್ಯಾಂಗೋ ನಾವಿರೋದ್ರಲ್ಲಿ ಕರೆಕ್ಟ್ ಆಗಿ 4 ಜನ ಆಯ್ತು. ನನಗೆ ಈಕ್ವಲ್ ಅಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು. ನೀಟ್ ಕೊಡ್ಬೇಕು. ಸೈಜ್ ಸಮೇತ ಕಟ್ ಆಗಿರ್ಬೇಕು. ನೀವು ಮೆಜರ್ ಮಾಡಿ ಕಟ್ ಮಾಡಿ ಶೇರ್ ಮಾಡ್ತೀರಾ? ಸ್ಕೇಲ್ ಎಲ್ಲ ನಾನ್ ಕ್ವಶನ್ ಕೇಳ್ತಾ ಇರೋದು, ನಾನ್ ಆನ್ಸರ್ ಹೇಳಂಗಿಲ್ಲ. ನನಗೆ ಈಕ್ವಲ್ ಆಗಿ ಶೇರ್ ಆಗ್ಬೇಕು. ಈಗ ನೀವು ಅಣ್ಣ ತಮ್ಮಂದ್ರೆ ಚಿಕ್ಕ ಮಕ್ಳೆಲ್ಲ ಹೆಂಗ್ ಶೇರ್ ಮಾಡ್ಕೊಂತಾರ ಗೊತ್ತಲ್ಲ? ನಿನ್ ಜಾಸ್ತಿ ಇದೆ, ನನ್ ದೊಡ್ಡದು, ನಿನ್ ಚಿಕ್ಕದಂಗ ಅಂತಾರ ಗೊತ್ತಾ? ಆ ತರ ಶೇರ್ ಮಾಡ್ಬೇಕು ಅಂತಿರೋದ್ ನಾನು. ಅಂದ್ರೆ ಈಕ್ವಲ್ ಅಂದ್ರೆ ಈಕ್ವಲ್. ನೀವು ಒಂದ್ ಪೀಸ್ ಕಟ್ ಮಾಡುವಾಗ ನೀವ್ ಹೇಳ್ಕೊಂಡೆ ಅದ್ ಕಟ್ ಮಾಡಕ್ ಆಗಲ್ಲಪ್ಪ. ಒಂದ್ ಚಿಕ್ಕದಾಗುತ್ತೆ, ಒಂದ್ ದೊಡ್ಡದಾಗುತ್ತೆ ಪೀಸು. ನಮ್ಮ ಮಾತ್ ಚಾಕು ಕೇಳಲ್ಲ. ಅಂದ್ರೆ ನಮ್ಮ ಹುಡುಗರು ಯಾರು ಆಪಲ್ ತಿನ್ನೋರು ಯಾರು ಇಲ್ಲ. ಓಕೆ, ಮ್ಯಾಂಗೋ ಅನ್ನಲ್ಲ ಅಂದ್ರೆ ಫ್ರೂಟ್ಸ್ ತಿನ್ನೋರು ಯಾರು ಇಲ್ಲ. ಅಯ್ಯೋ ದೇವ್ರೆ, ಅವರು ಎಕ್ಸಾಂಪಲ್ ಕೇಳ್ತಾರ ಹಂಗಿದ್ರೆ ಹೆಂಗ್ ಶೇರ್ ಮಾಡ್ತೀಯಾ ಅಂತ. ಅವ್ರು ಬರೀ ಬುಕ್ ಓದೋದಷ್ಟೇ, ಬುಕ್ಕಿಶ್ ಅಷ್ಟೇ. ಪ್ರಾಕ್ಟಿಕಲ್ ಸೂಪರ್ ಆಗಿದ್ದೀರಾ. ಮತ್ತಿಲ್ಲಿ ಹೇಳಿ. ಅದೇ ನಮ್ಮಮ್ಮ ಕಟ್ ಮಾಡ್ತಾರೆ ಆಪಲ್ ನ. ಸೊ ನನಗ್ ಗೊತ್ತಿಲ್ಲ. ನಾನ್ ನೀವು ಒಬ್ರೇ ಇದ್ದಾಗ ಬರ್ತಾರೆ. ಓಕೆನಾ? ಒಬ್ರೇ ಇದ್ರೆ ನೀವೇ ಮಾಡ್ಬೇಕು, ವಿಧಿ ಇಲ್ಲ. ಅಂದ್ರೆ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಒಂದ್ ಆಪಲ್ ಕಟ್ ಸ್ಲೈಸ್ ಮಾಡಿ ಅದನ್ನ ಮೊದ್ಲೇ ನೀವು ಕಟ್ ಮಾಡಿಲ್ಲ ಯಾವತ್ತು. ನಮ್ಮ ಅಮ್ಮ ಕಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅಷ್ಟು ನೀಟಾಗಿ ಶೇರ್ ಮಾಡಕ್ ಬರುತ್ತಾ? ಅವ್ರ ಮನೇಲಿ ಹಂಗ್ ಮಾಡ್ರ, ಅವ್ರ ಅಮ್ಮ ಮಾಡ್ತಾರೆ, ನನ್ ಮನೇಲಿ ನಾನೇ ಮಾಡ್ತೀನಿ. ಓಕೆ, ನಿಂಗೆ ಹೇಳಿ. ನೀನೇ ಮಾಡಿದ್ರೆ ಮಾಡಿ. 4 ಜನ ಇದೀವಿ. 4 ಜನ ಇದೀವಿ. ರೈಟ್. ಒಂದ್ ಆಪಲ್ ನ ಅರ್ಧ ಶೇರ್ ಮಾಡ್ತೀವಿ. ಸ್ವಲ್ಪ ಅವ್ನಿಗೆ ಜಾಸ್ತಿ ಸಿಕ್ಕಿರಿ ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಓಕೆನಾ? ಸಾಕಾ?
ನನಗ್ ಬಿಸಾಕಂಗಿಲ್ಲ. ಏಯ್, ಆನ್ಸರ್ ಎಷ್ಟು ಸಿಂಪಲ್ ಓ ಅಂತಂತೀರಾ. ಸೇಮ್ ಐಸ್ ಕ್ರೀಮ್ ಹೆಂಗಂದ್ರಿ ಅಲ್ವಾ? ಹೆಂಗಿದ್ರು ಆನ್ಸರ್ ಹಂಗೆ ಆಪಲ್ ಖಾಲಿ ಆಗೋಯ್ತು ಅಂದ್ಬಿಡು ಅಂತ ಹೇಳಿದೀನಿ. ಈಕ್ವಲ್ ಆಗಿ ಹಿಂಗ್ ಶೇರ್ ಮಾಡ್ತೀಯ ಅಂತ ಕೇಳ್ತಾವ್ರೆ. ನಿಮ್ ಆನ್ಸರ್ ಹಂಗಲ್ಲ, ಬೇರೆ ಥಿಂಗ್ಸ್ ಕೊಡ್ತೀನಿ, ಟೀ ಕೊಡ್ತೀನಿ, ಕಾಫಿ ಕೊಡ್ತೀನಿ ಅಲ್ಲ. ಆಪಲ್ಲೇ ಕೊಡ್ಬೇಕು, ಬೇರೆ ಆಪ್ಷನ್ಸ್ ಕೊಟ್ಟಿಲ್ಲ ನಾನು. ಆಪಲ್ ಕೊಡ್ಬೇಕಂತ ನೋಡು ಏನ್ ಕೊಡ್ತೀವಿ. ಆಪಲ್ ಖಾಲಿ ಆಗೈತೆ ಅಂತ ಹೇಳ್ತಾರೆ ಲಾಸ್ಟಿಗೆ, ಅದೇ ಆನ್ಸರ್. ಆಪಲ್ ತಿನ್ನೋ ಕೊಡ್ಬೇಕಾ ಅಲ್ಲ ಸುಮ್ನೆ ಕೊಡ್ಬೇಕಾ ಅವ್ರಿಗೆ? ನೀವ್ ಹೆಂಗ ಅವ್ರೆಲ್ಲ ನೋಡಿ ಏನೇನೋ ಕ್ವಶನ್, ಇನ್ನೂ ಜಾಸ್ತಿ ಕ್ವಶನ್ ಮೇಲೆ ಕ್ವಶನ್ ಥಿಂಕ್ ಮಾಡ್ತಾ ಇದೀನಿ. ಅವ್ರೇನ್ ಕೇಳೋದೇನಲ್ಲ. ಆಮೇಲೆ ನೀವ್ ಅಂತೀರಾ ಅವ್ರಿಗೆ ನಾನ್ ತಿನ್ನ ಕೊಡೋ ಅಂತ ಅಂದಿಲ್ಲ ಅಂತ ಹೇಳ್ತೀರಾ ವಾಪಸ್ಸು. ಸುಮ್ನೆ ಯಾಕೆ ಹೇಳಿ? ಇವಾಗ ನಾವ್ ಮನೆಗೆ ಯಾರಾದ್ರೂ ಬಂದ್ರೆ ನೀವ್ ಏನಾದ್ರು ಕೊಡ್ಲೇಬೇಕಪ್ಪ ಅಲ್ವಾ? ಕೇಳಲ್ಲ ಅಲ್ವಾ? ಅದೊಂದ್ ಇದಿರ. Equal ಆಗಿ ಕೊಡಿ ಅಂತ ಅಂತಿದ್ರ, ಈಕ್ವಲ್ ಆಗಿ ಬೇಡ. ನನ್ ಕ್ವಶನ್ ಅದೇ, ಏನ್ ಹೇಳಿ? ಅವ್ರು ಎಕ್ಸಾಂಪಲ್ ಕೇಳ್ತಾವ್ರ ಅಷ್ಟೇ. ನನ್ ಕ್ವಶನ್ ನೀವ್ ಕೊಡ್ಬೇಕು, ನೀವ್ ಕೊಡ್ತೀರಾ, ಕೊನೆ ಕೊಡ್ಲೇಬೇಕು ನೀವು. ಹೆಂಗ್ ಈಕ್ವಲ್ ಆಗಿ ಶೇರ್ ಮಾಡ್ತೀರಾ ಅವ್ರಿಗೆ? ಅಂದ್ರೆ ಒಂದ್ ಕೈಯಲ್ಲಿ ಸಿಗುತ್ತೆ ಅಷ್ಟೇ. ಎರಡೇ ಇರೋದಪ್ಪ, ಎರಡೇ ಇರೋದು. ಈಕ್ವಲ್ ಆಗಿ ಶೇರ್ ಮಾಡ್ಬೇಕಾ? ನನಗೆ ಐಡಿಯಾ ಇಲ್ಲಪ್ಪ. ಒಬ್ಬನ್ ಮನೆ ಕಳ್ಸ್ಬಿಡ್ತೀನಿ, ಇನ್ 2 ಆಪಲ್ ಇರುತ್ತಲ್ಲ ಇಬ್ರು ಕೊಡ್ತೀನಿ ಅಷ್ಟೇ. ಅವ್ನ್ ನಿಮ್ ಹತ್ರ ತಿರ್ಗು ನೋಡ ನಿನ್ ಮೇಲೆ. ಬೇಕಾಗಿಲ್ಲಪ್ಪ, ಈ ಒಂದ್ ಆಪಲ್ ಇಂದ ತಲೆಲ್ಲ ಸುತ್ತಾ ಇದೆ ನನ್ಗೆ. ಹೇಳ್ಬಿಡ ಅವ್ರಿಗೆ, ಹೇಳಿ. ನಾನಾಗಿದ್ರೆ ಜ್ಯೂಸ್ ಮಾಡ್ಸಿ ಈಕ್ವಲ್ ಆಗಿ ಅದಕ್ಕೆ ಶೇರ್ ಮಾಡ್ತೀರಾ? ಗ್ಲಾಸ್ ಎಲ್ಲ ಕೊಡ್ತಾರ, ಮೆಜರ್ಮೆಂಟ್ ಇರುತ್ತೆ ಗ್ಲಾಸಸ್ ಅಲ್ಲೆಲ್ಲ. ಸರಿ ಗೊತ್ತಾಯ್ತಾ? ಥ್ಯಾಂಕ್ ಯು ಮೇಡಮ್. ಒಳ್ಳೆ ಜ್ಯೂಸ್ ಐಟಮ್ ಕೊಟ್ರೆ ನಾವು ಜ್ಯೂಸೇ ಮಾಡ್ಕೊತೀವಿ. ಶೇರ್ ಮಾಡ, ತಲೆನೋವೇ ಬೇಡ, ಕಟ್ ಮಾಡ ತಲೆನೋವು.